ನೋಡಿ, ಮೈಕ್ರೋ ಫೈನಾನ್ಸ್ನವ್ರಿಗೆ ಭಾಳ ಕಠಿಣವಾದಂಥ ನಿರ್ಧಾರಗಳನ್ನು ನಾವು ತಗೊಂಡಿದ್ದೀವಿ. ಅವ್ರ ಬಗ್ಗೆ ಬಡವರ ಮನೆಗಳಿಗೆ ಹೋಗೋದು, ಮನೆಯೇ ಆಕ್ಯುಪೈ ಮಾಡೋದು, ಬೀಗ ಹಾಕೋದು, ಆಮೇಲೆ ಈ ರೀತಿ ಎಲ್ಲ ಆಗಿ ಹಿಂದೆಲ್ಲ ಸುಸೈಡ್ ಆಗಿತ್ತು ರಾಜ್ಯದಲ್ಲಿ. ಅದನ್ನು ಭಾಳ ಕಠಿಣವಾದಂಥ ನಿರ್ಧಾರಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಕೂಡ ಮಾಡಿದ್ದೇವೆ. ಅದಕ್ಕಾಗಿ ಕಾನೂನನ್ನು ಕೂಡ ತೊಗೊಂಡಿದ್ದೇವೆ. ಅದನ್ನು ನಾನು ನಮ್ಮ ಇಲಾಖೆಯವ್ರ ಜೊತೆ, ಪೊಲೀಸ್ನವ್ರ ಜೊತೆ ಮಾತಾಡ್ತೀನಿ. ಕಮಿಷನರ್ ಜೊತೆ ಮೈಸೂರು ಪಟ್ಟಣದಲ್ಲಾದರೆ ಅಥವಾ ಹೊರಗಡೆ ಆದರೆ, ರೂರಲ್ ಆದರೆ IG ಗೆ ಮಾತಾಡಿ ಅದನ್ನು ಮಗುವನ್ನು ಅಪಹರಣ ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಮಗುವನ್ನ ತರಿಸೋದಕ್ಕೆ ಎಲ್ಲ ಏರ್ಪಾಟ್ ಮಾಡ್ತೀವಿ. ಪೋಷಕರು ಮಾಡಿದ್ದ ಸಾಲಕ್ಕೆ ಮಗುವನ್ನು ಎತ್ಕೊಂಡು ಇಲ್ಲ, ಭಾಳ ಅವರಿಗೆ ಒಂದು ಸ್ವಲ್ಪ ಕಠಿಣವಾದಂಥ ಹೃದಯ ಇರಬೇಕು. ಅವರಿಗೆ ಮಾನವೀಯತೆ ದೃಷ್ಟಿನೂ ಕೂಡ ಇದ್ದಂಗೆ ಕಾಣ್ತಾ ಇಲ್ಲ. ಅದನ್ನು ನಾನು ವಿಚಾರ ಮಾಡ್ತೀನಿ, ಅದ್ರ ಬಗ್ಗೆ ಕ್ರಮ ತಗೊಳ್ತೀನಿ. ನೋಡಿ, ಮೈಕ್ರೋ ಫೈನಾನ್ಸ್ನವ್ರಿಗೆ ಭಾಳ ಕಠಿಣವಾದಂಥ ನಿರ್ಧಾರಗಳನ್ನು ನಾವು ತಗೊಂಡಿದ್ದೀವಿ. ಅವ್ರ ಬಗ್ಗೆ ಬಡವರ ಮನೆಗಳಿಗೆ ಹೋಗೋದು, ಮನೆಯೇ ಆಕ್ಯುಪೈ ಮಾಡೋದು, ಬೀಗ ಹಾಕೋದು, ಆಮೇಲೆ ಈ ರೀತಿ ಎಲ್ಲ ಆಗಿ ಹಿಂದೆಲ್ಲ ಸುಸೈಡ್ ಆಗಿತ್ತು ರಾಜ್ಯದಲ್ಲಿ. ಅದನ್ನು ಭಾಳ ಕಠಿಣವಾದಂಥ ನಿರ್ಧಾರಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಕೂಡ ಮಾಡಿದ್ದೇವೆ. ಅದಕ್ಕಾಗಿ ಕಾನೂನನ್ನು ಕೂಡ ತೊಗೊಂಡಿದ್ದೇವೆ. ಅದನ್ನು ನಾನು ನಮ್ಮ ಇಲಾಖೆಯವ್ರ ಜೊತೆ, ಪೊಲೀಸ್ನವ್ರ ಜೊತೆ ಮಾತಾಡ್ತೀನಿ. ಕಮಿಷನರ್ ಜೊತೆ ಮೈಸೂರು ಪಟ್ಟಣದಲ್ಲಾದರೆ ಅಥವಾ ಹೊರಗಡೆ ಆದರೆ, ರೂರಲ್ ಆದರೆ IG ಗೆ ಮಾತಾಡಿ ಅದನ್ನು ಮಗುವನ್ನು ಅಪಹರಣ ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಮಗುವನ್ನ ತರಿಸೋದಕ್ಕೆ ಎಲ್ಲ ಏರ್ಪಾಟ್ ಮಾಡ್ತೀವಿ. ಪೋಷಕರು ಮಾಡಿದ್ದ ಸಾಲಕ್ಕೆ ಮಗುವನ್ನು ಎತ್ಕೊಂಡು ಇಲ್ಲ, ಭಾಳ ಅವರಿಗೆ ಒಂದು ಸ್ವಲ್ಪ ಕಠಿಣವಾದಂಥ ಹೃದಯ ಇರಬೇಕು. ಅವರಿಗೆ ಮಾನವೀಯತೆ ದೃಷ್ಟಿನೂ ಕೂಡ ಇದ್ದಂಗೆ ಕಾಣ್ತಾ ಇಲ್ಲ. ಅದನ್ನು ನಾನು ವಿಚಾರ ಮಾಡ್ತೀನಿ, ಅದ್ರ ಬಗ್ಗೆ ಕ್ರಮ ತಗೊಳ್ತೀನಿ.